ಟಿವಿಗೆ ಸ್ವಾಗತ. ಸುದ್ದಿಗಾಗಿ ನಾವಲ್ಲ, ನೈಜ ಸುದ್ದಿಗಾಗಿ ನಾವು. ಇಂದಿನ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಮುಖ ಸುದ್ದಿಗಳ ವಿವರ. ಕರುನಾಡು ಟಿವಿಗೆ ಸ್ವಾಗತ. ನಾನು ಸೌಂದರ್ಯ. ಈ ದಿನದ ಪ್ರಮುಖ ಸುದ್ದಿಗಳು. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ. ರಜತ್ ಕಿಶನ್ ಹೇಳಿದ್ದೇನು ಗೊತ್ತಾ? ಎಸ್, ಧರ್ಮಸ್ಥಳದ ಪಾಂಗಳ ಪ್ರದೇಶದಲ್ಲಿ 3 ಯೂಟ್ಯೂಬರ್ಗಳ ಮೇಲೆ ಸ್ಥಳೀಯರು ಹಲ್ಲೆ ನಡೆಸಿರುವ ಘಟನೆ ನಡೆದಿದ್ದು, ಕ್ಷೇತ್ರದ ಬಗ್ಗೆ ತಪ್ಪು ಮಾಹಿತಿ ಹರಡುತ್ತಿದ್ದಾರೆ ಎಂಬ ಆರೋಪದಿಂದ ಆಕ್ರೋಶಗೊಂಡ ಜನರು ಯೂಟ್ಯೂಬರ್ಸ್ಗಳ ಮೇಲೆ ಸ್ಥಳೀಯರು ಹಲ್ಲೆ ನಡೆಸಿದ್ದು, ಕ್ಯಾಮೆರಾಗಳನ್ನು ಹಾಳು ಮಾಡಿ ಪೊಲೀಸರು ಲಾಠಿ ಪ್ರಹಾರಕ್ಕೂ ಮುಂದಾದರು. ಈ ಘಟನೆಯ ಸಂದರ್ಭದಲ್ಲಿ ಬಿಗ್ ಬಾಸ್ ಖ್ಯಾತಿಯ ರಜತ್ ಕಿಶನ್ ಸ್ಥಳದಲ್ಲೇ ಇದ್ದು ತನ್ನ ಕಣ್ಣೆದುರೇ ನಡೆದಿರುವ ಸತ್ಯವನ್ನು ಬಹಿರಂಗಪಡಿಸಿದ್ದಾರೆ. ನನ್ನನ್ನು ಕಾರಿನಲ್ಲಿ ಕುಳ್ಳಿರಿಸಿ ದಯವಿಟ್ಟು ಹೋಗಿ ಸರ್ ಎಂದು ಬೇಡಿಕೊಳ್ಳುತ್ತಿದ್ದರು. ಏಕೆ ಓಡಿಸುತ್ತಿದ್ದೀರಾ ಎಂಬ ಪ್ರಶ್ನೆಯನ್ನು ರಜತ್ ಕೇಳಿದ್ದಾಗ, ಹಲ್ಲೆ ಖಂಡಿಸಿ ಸ್ಥಳೀಯ ಯುವಕರು ಬೆಂಬಲವಾಗಿ ಜಮಾಯಿಸಿದ ಕಾರಣ ಪೊಲೀಸರು ಜಮಾವಣೆ ಚದುರಿಸಲು ಸಾಕಷ್ಟು ತೊಡಕುಗಳನ್ನು ಅನುಭವಿಸಿದರು. ಹಲ್ಲೆಗೆ ಒಳಗಾದ ಯೂಟ್ಯೂಬರ್ಗಳು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆಯ ತೀವ್ರತೆ ಅನುಗುಣವಾಗಿ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ. ಇವರು ಧರ್ಮಸ್ಥಳವ್ರದ್ದು ವಿಡಿಯೋ ಮಾಡ್ತಿದ್ರು ಒಬ್ರು ಮೀಡಿಯಾದವರೆಲ್ಲ ಇದಾಗ್ತಿದಲ್ಲ, ಎಲ್ಲ ಬಾಡೀಸ್ ಎಲ್ಲ ತೆಗೆಯುತ್ತಿರೋದು. ಅದಕ್ಕೆ ಡಿ ಗ್ಯಾಂಗ್ ಅವರೆಲ್ಲ ಬಂದು ಆ ಮೀಡಿಯಾದವ್ರಿಗೆಲ್ಲ ಹೊಡೆದಾಕಿ, ಅವ್ರ ಕ್ಯಾಮ್ರಾ ಎಲ್ಲ ಹೊಡೆದಾಕಿ ಅವ್ರನ್ನ ಸಾಯಿಸಾಕ್ತಿದ್ರು. ಅಷ್ಟಂಕ ಪೊಲೀಸ್ ಬಂದ್ರು. ಇವಾಗ ಇದೆಲ್ಲ ಅವರು ವೀರನ್ ರೆಡ್ಡಿ ಮಕ್ಕಳು ಹೊಡೆದವ್ರೆ, ಪೊಲೀಸರು ಹೊಡೆದಿಲ್ಲ ಒಮ್ಮೆ. Hello everyone. The thing is like today Kudla Rampage, Sanchari Studio and United Media were covering some videos, and out of nowhere our 100 D-gang members attacked them. They brutally attacked them, and also they have destroyed their cameras and all. And now when we are ready to file the case, peoples have gathered here to intimidate us. So these are the peoples who are from D-gang. ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಮೂರು ಜನ ಸೇರಿ ಹೊಡೆದವ್ರು. 3 ಜನ ಸೇರಿ ಹೊಡೆದವ್ರು. 3 ಜನ ಸೇರಿ ಇಬ್ಬರಿಗೆ 3 ಜನ ಪೊಲೀಸರು ಬಂದಕ್ಕೆ ಬಚಾವ್, ಇಲ್ಲದೆ ಅವರು ನೋಡ್ದಾಗ್ತಿದ್ರು. ಅಲ್ಲ ಸರ್, ಅವ್ರು ಹೊಡೆದಿರೋ ನೀವು ನಮ್ಮನ್ನು ಕಲ್ಸದ ಸರ್, ಅವ್ರನ್ನ ಕಲ್ಸ್ಬೇಕಿಲ್ಲ ಸರ್. ಹೇಳಿ ನಾವು ಗಲಾಟೆ ಅಲ್ಲ ಸರ್, ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿರೋ ಸರ್. ಹೋಗ್ತೀವಿ, ಬರ್ಬೇಕಲ್ಲ. ಅವ್ರ ಕಲ್ಸಿ ಬಸ್, ನಮ್ಗೆ ಹೆದರಿಕೆ ಆಗ್ತಿದೆ. ಕಲ್ಸಿ ಅವ್ರನ್ನ, ಹಾಗಾದ್ರೆ ಕಲ್ಸಿ ಎಲ್ಲರ ಕಲ್ಸಿದ. ಸರ್ ಹೊಡೆದು ಕಲ್ಸಿದೆ ಸರ್. ಕಲ್ಸಿ ಹೇಗಾದ್ರೆ ಅವ್ರೇನು ಬಂದು ನೋಡಿ ಕಲ್ಲಲ್ಲಿ ಎಸೆದಿದ್ದಾರೆ. ನೀವು ಅಲ್ಲಿ ನೋಡಿ, ನಾವೇನ್ ಮಾಡ್ತಿಲ್ಲ ಸರ್. ಅಲ್ಲಿ ಅವ್ರನ್ನ ನೋಡ್ಕೊಳ್ಳಿ, ಸೇಫ್ ಜಾಗ ಅಲ್ಲ ಅಂತ ನಾನು ಹೇಳ್ತಿರೋದು. ನಮ್ಮ ಮಾತು ಕೇಳಿ, ಅಲ್ಲಿ ಅವ್ರನ್ನ ಕಲ್ಸಿ ಸರ್. ಮುಂದಿನ ಕೆಲ ದಿನ ಮಳೆಯ ಅಲರ್ಟ್. ಹವಾಮಾನ ಇಲಾಖೆ ಎಚ್ಚರಿಸಿದೆ. ಬೆಂಗಳೂರು ನಗರದಾದ್ಯಂತ ಬುಧವಾರ ರಾತ್ರಿಯಿಂದ ಸುರಿದ ಭಾರೀ ಮಳೆಯಿಂದ
ಗುರುವಾರ ಬೆಳಗ್ಗೆ ಹಲವೆಡೆ ರಸ್ತೆಗಳಲ್ಲಿ ನೀರು ನಿಂತು ವಾಹನ ಸಂಚಾರಣೆಗೆ ಅಡಚಣೆ ಉಂಟಾಗಿದ್ದು ವಡ್ಡರಪಾಳ್ಯ, ಹೆಣ್ಣೂರು, ಗೆದ್ದಲಹಳ್ಳಿ, ರಾಮಮೂರ್ತಿ ನಗರ ಹಾಗೂ ನಾಗವಾರದ ಕಡೆಗಳಲ್ಲಿ ಸಂಚಾರ ನಿಧಾನವಾಗಿದೆ. ಬೆಂಗಳೂರು ಸಂಚಾರ ಪೊಲೀಸರು ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಮುಂದಿನ ಕೆಲವು ದಿನಗಳ ಕಾಲ ಮಳೆ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರು ಗ್ರಾಮಾಂತರ ಹಾಗೂ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಅಲರ್ಟ್ ಘೋಷಿಸಲಾಗಿದೆ. ರಾಷ್ಟ್ರೀಯ ದುರಂತ ಗಾನಾದಲ್ಲಿ ಭೀಕರ ವಿಮಾನ ಅಪಘಾತ, ಹಿರಿಯರ ಅಧಿಕಾರಿಗಳ ದುರ್ಮರಣ. ಆಗಸ್ಟ್ 6ರಂದು ಗಾನಾದಲ್ಲಿ ಸಂಭವಿಸಿದ ಭೀಕರ ವಿಮಾನ ಅಪಘಾತದಲ್ಲಿ 2 ಪ್ರಮುಖ ಸಚಿವರು ಸೇರಿದಂತೆ 8 ಮಂದಿ ಸಾವನ್ನಪ್ಪಿದ್ದಾರೆ. ಆಕ್ರಾದಿಂದ ಚಿನ್ನದ ಗಣಿಗಾರಿಕೆಯ ಹಬ್ಬವಾದ ಓಬುವಾಸಿಗೆ ತೆರಳುತ್ತಿದ್ದ ಮಿಲಿಟರಿ Z9 ಯುಟಿಲಿಟಿ ಹೆಲಿಕಾಪ್ಟರ್ ಟೇಕ್ ಆಫ್ ಆದ ಕೆಲವೇ ಕ್ಷಣದಲ್ಲಿ ರಾಡರ್ನಿಂದ ಮಾಯವಾಗಿದ್ದು ನಂತರ ಪತನಗೊಂಡಿರುವುದು ದೃಢಪಟ್ಟಿದೆ. ಅಪಘಾತದಲ್ಲಿ ರಕ್ಷಣಾ ಸಚಿವ ಎಡ್ವರ್ಡ್ ಒಮಾನೆ ಬೋಮಾ ಹಾಗೂ ಪರಿಸರ ಸಚಿವ ಇಬ್ರಾಹಿಂ ಮರ್ತಲಾ ಮಹಮ್ಮದ್ ಸೇರಿದಂತೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು, ನ್ಯಾಷನಲ್ ಡೆಮೊಕ್ರಾಟಿಕ್ ಕಾಂಗ್ರೆಸ್ ಉಪಾಧ್ಯಕ್ಷರು ಹಾಗೂ ಇನ್ನಿತರ ಸಿಬ್ಬಂದಿಗಳು ಸೇರಿ 8 ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಸರ್ಕಾರ ತಿಳಿಸಿದೆ. ಈ ದುರ್ಘಟನೆಗೆ ರಾಷ್ಟ್ರೀಯ ದುರಂತ ಎಂಬ ಶಬ್ದವನ್ನು ಗಾನಾ ಸರ್ಕಾರ ಬಳಸಿದೆ. Z9 ಹೆಲಿಕಾಪ್ಟರ್ ಸಾಮಾನ್ಯವಾಗಿ ವೈದ್ಯಕೀಯ ಹಾಗೂ ಸರಕುಗಳ ಸಾಗಾಣಿಕೆಗಾಗಿ ಬಳಸುತ್ತಿತ್ತು. ಈ ಬಾರಿ ಅಧಿಕೃತ ಕೆಲಸದ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಅಪಘಾತದಲ್ಲಿ ನಿಖರ ಕಾರಣ ಪತ್ತೆಯಾಗಿಲ್ಲ. ಇದೊಂದು ದಶಕದೊಳಗಿನ ಗಾನಾದ ಅತ್ಯಂತ ಭೀಕರ ವಿಮಾನ ಅಪಘಾತಗಳಲ್ಲಿ ಒಂದಾಗಿದ್ದು ಇಷ್ಟು ಮೇಲು ಅಧಿಕಾರಿಗಳು ಒಂದೇ ಅವಘಡದಲ್ಲಿ ಸಾವನ್ನಪ್ಪುವುದು ದೇಶದ ಮೇಲೆ ಭಾರಿ ಪ್ರಭಾವ ಬೀರಿದೆ. 2014 ಮತ್ತು 2024 ಅಪಘಾತಗಳ ನಂತರ ಇದೊಂದು ಮತ್ತೊಂದು ಎಚ್ಚರಿಕೆ ನೀಡುವ ಘಟನೆ ಎಂಬ ಮಾತುಗಳು ಪ್ರಚಲಿತದಲ್ಲಿವೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ. ನಮಸ್ಕಾರ. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.